ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನು ನಾನು ಮತ್ತು ಡಾಕ್ಟರ್ ವಿ ಬಿರಾದಾರ್, ಡಾಕ್ಟರ್ ಶೆಲ್ ಕೆಪಿಸಿಸಿ ಡಾಕ್ಟರ್ ಶೆಲ್ ಅಧ್ಯಕ್ಷರು, MC ಮುಲ್ಲಾ ಕಾಂಗ್ರೆಸ್ ನಾಯಕರು, ಫಯಾಜ್ ಕಲಾಗಿ ಕಾಂಗ್ರೆಸ್ ಯುವ ನಾಯಕರು ಉಪಸ್ಥಿತರಿದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಶಿವಾನಂದ ಪಾಟೀಲ್ರು ಅಪ್ಪ ಹುಟ್ಟಿದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ಲಲಿ, ನಾನು ಅವ್ರ ವಿರುದ್ಧ ಸ್ಪರ್ಧಿಸಿ ಅವ್ರಿಗೆ ಸೋಲಿಸ್ತೀನಿ ಅಂತ ಹೇಳಿ ನಮ್ಮ ನಗರ ಶಾಸಕರು ನಾವು ಅವ್ರು ನಮ್ಮ ಶಾಸಕರು ಇರೋದ್ರಿಂದ ಗೌರವಯುತ ಭಾಷೆಯಲ್ಲೇ ಮಾತಾಡ್ತೀವಿ ನಾವು. ಯಾಕಂದ್ರೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡಿದ್ರೆ ನಾವು ಅವ್ರ ಮಟ್ಟಕ್ಕೆ ಇಳಿಬೇಕಾಗ್ತದೆ. ಅವ್ರು ಯಾವ ಮಟ್ಟಕ್ಕೂ ಇಲ್ಲಿ ಇವತ್ತು ಮಟ್ಟನೇ ಇಲ್ಲ ಅವ್ರಿಗೆ ಇವತ್ತು. ಅದಕ್ಕೆ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವ್ರಿಗೆ ಚಾಲೆಂಜ್ ಮಾಡಿದ್ದಕ್ಕೆ ಶ್ರೀ ಶಿವಾನಂದ ಪಾಟೀಲ್ರ ಚಾಲೆಂಜ್ ಅನ್ನ ಆಹ್ವಾನವನ್ನು ಸ್ವೀಕರಿಸಿ ನಿನ್ನಿನ ದಿವಸ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಶ್ರೀ ಯುಟಿ ಖಾದರ್ ಸಾಹೇಬರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅವರು ಆಹ್ವಾನವನ್ನ ಸ್ವೀಕರಿಸಿ ರಾಜೀನಾಮೆ ಸಲ್ಲಿಸಿ ಇವರಿಗೆ ಆಹ್ವಾನ ನೀಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಚುನಾವಣೆಗೆ ಬರಲಿ ಅಂತ ಹೇಳಿ. ಇವರು ಅದನ್ನ ಅವರು ರಾಜೀನಾಮೆ ಹಾಕಿ ಕೊಡಬೇಕಾಗಿತ್ತು, ಅದು ಹೀಗೆ ಬರೀಬೇಕಾಗಿತ್ತು, ಸರಿಯಾಗಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಇನ್ನೊಂದು ಆಹ್ವಾನ ನಮ್ಮ ಕಡೆಯಿಂದ ನಿಮಗ, ಬನ್ನಿ ಯಾವ ತರ ರಾಜೀನಾಮೆ ಕೊಡ್ಬೇಕನ್ನೋ ಸ್ಪೀಕರ್ ಎದುರುಗಡೆ ಬನ್ರಿ, ನೀವು ರಾಜೀನಾಮೆ ಕೊಡ್ರಿ, ಅವ್ರು ಇನ್ನೊಮ್ಮೆ ಬೇಕಾದ್ರೆ ಬರ್ಕೊಡ್ತಾರೆ ಶಿವಾನಂದ ಪಾಟೀಲ್ರು. ನೀವು ಎಷ್ಟು ಸಲ ಬೇಕು ಅಷ್ಟು ಸಲ ಅವ್ರು ರೆಡಿನೇ ಆಗಿದ್ದಾರೆ. ಈಗ ಅವ್ರು ಸಿದ್ಧರಾಗಿದ್ದಾರೆ, ನೀವು ಸಿದ್ಧರಾಗಿಲ್ಲ. ಇದು ಯಾಕೋ ನಮಗೇನು ಸಮಸ್ಯೆ ಬರ್ತಂದ್ರೆ, ಇದು ಹಿಂದೂ ಹುಲಿ ಅಂತೇನು ಚಪ್ಪಾಳೆ ಬಾರಿಸೋದು ತೆಗಾಡ್ತಿತ್ತು, ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ತಕ್ಷಣ ಇದು ಹಿಂದೂ ಇಲಿ ಆಗ್ಬಿಡ್ತು. ಇದು ಹಿಂದೂ ಇಲಿ ಏನೇನೋ ಸಬೂಬ್ ಹೇಳ್ತಾ ಇದೆ. ತಾಕತ್ತಿದ್ರೆ ಅವ್ರೊಳಗಳದು ಉಳಿದಿಲ್ಲ. ನಾವು ಇವ್ರ ಹತ್ರ ಶಕ್ತಿ ಇದ್ರೆ, ಆರಿಸಿ ಬರೋದು ದಮ್ ಇದ್ರೆ ಇವರು ರಾಜೀನಾಮೆ ಕೊಟ್ಟು ನಾನು ರೆಡಿ ಇದ್ದೀನಿ ಅಂತ ತೋರಿಸ್ಕೊಡ್ಬೇಕು ಇವರು ಅಷ್ಟೇ. ಅವರಂತ ಭಾಷೆಗಳು ಬಳಸೋದಿಲ್ಲ ನಾವು. ಅವ್ರ ಸಂಸ್ಕೃತಿನೇ ಇಲ್ಲ, ಸಂಸ್ಕೃತಿ ಇಲ್ಲದ ಭಾಷೆ ಬಳಸ್ತಿದ್ದಾರೆ. ನಾವು ಸಂಸ್ಕೃತಿಯಿಂದ ಬಂದಿದ್ದೀವಿ. ನಾವು ವತನದಾರ ಗೌಡ್ರ ಮನೆತನದಲ್ಲಿ ಹುಟ್ಟಿದೀವಿ. ಅವ್ರು ಯಾವ ತರ ಹುಟ್ಟಿದೀವಿ. ಆದ್ರೆ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಅದ್ರ ತಕ್ಕ ನಡೀತಾ ಇಲ್ಲ. ಯಾಕೋ ನಮ್ಗೆ ಡೌಟ್ ಬರ್ತಾ ಇದೆ. ಅವರು ಒಂದು 4 ವರ್ಷದ ಹಿಂದೆ ಈ ಕಗ್ಗೋಡದಲ್ಲಿ ಒಂದು ಸಂಸ್ಕೃತಿ ಉತ್ಸವ ಅಂತ ಮಾಡೋರು, ತಮ್ಗೆಲ್ಲರಿಗೂ ಗೊತ್ತಿದೆ ಬಹುತೇಕ. ನಾ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ಒಬ್ಬ ಅಸಂಸ್ಕೃತಿ ಮನುಷ್ಯನಿಂದ ಸಂಸ್ಕೃತಿ ಉತ್ಸವ ನಡೀತಾ ಇದೆ ಅಂತ ಹೇಳಿದ್ದೆ. ಸಂಸ್ಕೃತಿ ಇರ್ಲಾರ್ದವ್ರು ಸಂಸ್ಕೃತಿ ಉತ್ಸವ ಮಾಡಿದ್ರು. ಅಲ್ಲಿ ದನಗಳು ಸುಧಾರಿಸೋದು ಸಂಸ್ಕೃತಿ ಬಂತು. ಅಲ್ಲಿ ಏನ್ ಗೋಶಾಲೆಗಳು ಮಾಡಿದ್ರು, ಅಲ್ಲಿ ಗೋಗಳು ಸಂಸ್ಕೃತಿ ಬಂದದ. ಆದ್ರೆ ಇವ್ರಿಗೆ ಸಂಸ್ಕೃತಿನೇ ಬರಲಿಲ್ಲ. ಶಿವಾನಂದ ಪಾಟೀಲ್ರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಿತು ಒಂದು ಸಭೆಯನ್ನು ನಡೀತು ಮುಸ್ಲಿಂ ಸಮಾಜದವರಿಂದ. ಆ ಸಮಾಜದ ಒಂದು ಸಭೆ ಏನಿತ್ತಂದ್ರ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಕೊಡೋದಿತ್ತು. ಇವರೇನು ಪ್ರವಾದಿಯವರ ಬಗ್ಗೆ ಒಂದು ಹಗುರವಾಗಿ ಮಾತನಾಡಿದ್ರು. ಅದು ಯಾರ ವಿರುದ್ಧ ಆಗಿ ಒಂದು ಪ್ರತಿಭಟನೆ ಇರಲಿಲ್ಲ, ಯಾರ ವಿರುದ್ಧ ಹೋರಾಟ ಇರಲಿಲ್ಲ. ಬಸನಗೌಡ ಪಾಟೀಲ್ ಅವರು ಪ್ರವಾದಿಗಳನ್ನ ಇವ್ರ ವಿರುದ್ಧ ಮಾಡೋದಿದ್ರ 10 ವರ್ಷಗಳಿಂದ ನಿರಂತರವಾಗಿ ಇವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಒಂದು ಸಮಾಜದ ಮೇಲೆ. ಅವಾಗೇ ಮಾಡ್ತಿದ್ರು. ಯಾವಾಗ ಇವರು ಪ್ರವಾದಿ ಬಗ್ಗೆ ಒಂದು ಹಗುರು ಮಾತನಾಡಿದ್ರು, ಅದು ಎಲ್ಲಿ ಮಾತಾಡಿದ್ರು? ಶ್ರೀರಾಮ ನವಮಿ ದಿವಸ, ಶ್ರೀರಾಮ ಉತ್ಸವ ದಿವಸ ಒಂದು ಸಭೆಯಲ್ಲಿ ಮಾತಾಡಿದ್ರು. ಈಗೆಲ್ಲಿ ಮಾತಾಡಿದಾರ? ಬಸವ ಜಯಂತಿ ಉತ್ಸವ ದಿವಸ, ಬಸವ ಜಯಂತಿ ಸಭೆಯಲ್ಲಿ 3 ಜನ ಶಾಸಕರನ್ನ ಆ ಸಭೆಯ ಬಗ್ಗೆ ಭಾಗವಹಿಸಿದ್ದಕ್ಕಾಗಲಿ, ಶಿವಾನಂದ ಪಾಟೀಲ್ರಿಗೆ ಚಾಲೆಂಜ್ ಮಾಡಿದ್ದಕ್ಕಾಗಲಿ ಅಲ್ಲಿ ಮಾತಾಡಿದ್ರು.
ಒಂದು ಲಿಂಗಾಯತದ ಧರ್ಮ ಸಂಸ್ಥಾಪಕ ಜಗದ್ಗುರು ಬಸವೇಶ್ವರರವರ ಒಂದು ಜಯಂತಿ ಉತ್ಸವ. ಅವತ್ತೇನು ಮಾತನಾಡಬೇಕಾಗಿತ್ತು? ಇವರು ಬಸವಣ್ಣನ ಬಗ್ಗೆ ಮಾತನಾಡಬೇಕಾಗಿತ್ತು, ಬಸವಣ್ಣನ ತತ್ವದ ಬಗ್ಗೆ ಮಾತಾಡಬೇಕಾಗಿತ್ತು, ಲಿಂಗಾಯತರ ಬಗ್ಗೆ ಮಾತನಾಡಬೇಕಾಗಿತ್ತು. ಮುಖ್ಯವಾಗಿ ಅವತ್ತೇನು ಹೇಳಿದ್ರಂದ್ರೆ ಅವರು, ನನ್ನ ಮೈಯಲ್ಲಿ ಶಿವಾಜಿ ರಕ್ತ ಹರಿತಾ ಇದೆ, ನನ್ನ ಮೈಯಲ್ಲಿ ಸಾವಿತ್ರಿಬಾಯಿ ಫುಲೆ ರಕ್ತ ಹರಿತಾ ಇದೆ, ನನ್ನ ಮೈಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ ಅಂತ ಹೇಳಿದ್ರು. ವಿಡಿಯೋ ಅದಾವ ನಮ್ಮ ಕಡೆ, ಇಲ್ಲೇ ತೋರಿಸಂದ್ರೆ ತೋರಿಸ್ತೀವಿ. ನಾ ಒಂದು ಕೇಳ್ತೀನಿ ಬಸವನಗೌಡ್ರಿಗೆ, ಹಂಗಾದ್ರೆ ನಿಮ್ಮ ಮೈಯಲ್ಲಿ ಲಿಂಗಾಯತರ ರಕ್ತ, ಬಸವನಗೌಡ್ರ ರಕ್ತ ಹರಿತಾ ಇಲ್ಲ, ನೀವೇ ಪ್ರೂವ್ ಮಾಡ್ತಾ ಇದ್ದೀರಿ, ನೀವೇ ಹೇಳಿದಿರಿ. ಬಸವಣ್ಣನ ರಕ್ತ ಹರಿತಾ ಇಲ್ಲ, ಆ ವೇದಿಕೆ ಮೇಲೆ ನೀವು ಬಸವಣ್ಣನ ಬಗ್ಗೆ ಹೇಳ್ಬೇಕಾಗಿತ್ತು. ಬಸವಣ್ಣನವ್ರ ವೇದಿಕೆ ಅದು. ಇವ್ ನಿಮ್ಮ ಹೇಳಿಕೆ ಇದು ಲಿಂಗಾಯತರಿಗೆ, ಬಸವಣ್ಣನವರಿಗೆ ಅಪಮಾನ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಬರೀ ಮತ ಬ್ಯಾಂಕ್ ಮಾಡ್ಲಿಕ್ಕೆ, ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ, ಅಲ್ಲಿನೂ ಪಾಕಿಸ್ತಾನೇ ಮಾತಾಡ್ತೀರಿ, ಅಲ್ಲಿನೂ ಹಿಂದೂ ಮುಸ್ಲಿಮೇ ಮಾತಾಡ್ತೀರಿ. ಅಂದ್ರೆ ನಿಮಗೆ ಬಸವಣ್ಣನವ್ರ ಬಗ್ಗೆ ಅಭಿಮಾನ ಇಲ್ಲ, ಲಿಂಗಾಯತ ಧರ್ಮದ ಬಗ್ಗೆ ಅಭಿಮಾನ ಇಲ್ಲ. ಪ್ರವಾದಿಯವ್ರ ಬಗ್ಗೆ ಒಂದು ಸಭೆಯಲ್ಲಿ ಬಂದು ಭಾಗವಹಿಸಿದ್ದಕ್ಕಾಗಿ ನೀವು ಅವಾಚ್ಯ ಶಬ್ದಗಳಿಂದ ಶಾಸಕರಿಗೆ ಬೈತಾ ಇದ್ದೀರಿ. ಅವರು ಬೆಂಬಲ ಕೊಟ್ಟರು, 500 ಗಾಡಿಗಳು ತಂದ್ರು, 1000 ಜನ ಕಳಿಸಿದ್ರು, ಅದು ಕಳಿಸಿದ್ರು, ಎಲ್ಲ ಸುಳ್ಳಿದು. ಮುಸ್ಲಿಮರು ನಿಮ್ಗೆ ಹೆದರ್ಸ್ಯಾರ? ಯಾರು ಯಾರಿಗೂ ಹೆದರಿಸಿಲ್ಲ. ಕಾಂಗ್ರೆಸ್ ಪಕ್ಷದ ಧ್ಯೇಯ ಧೋರಣೆಗಳನ್ನು ಮುಸ್ಲಿಮರು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ಈ ಶಾಸಕರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಇವ್ರು ಹೋಗಿ ರಿಕ್ವೆಸ್ಟ್ ಮಾಡಿದ್ರು, ನಾವು ಪ್ರವಾದಿಯವ್ರ ಬಗ್ಗೆ ಒಂದು ಸಭೆ ಮಾಡ್ತಾ ಇದ್ದೀವಿ, ತಾವು ಬಂದು ನಮಗೆ ಅಲ್ಲಿ ಶಕ್ತಿ ತುಂಬಬೇಕು, ಅಲ್ಲಿ ಬಂದು ನಮಗೆ ಕೆಲವು 4 ಮಾತಾಡಬೇಕು ಅಂತ ಹೇಳಿ. ನಾನು ಇದ್ದೆ ಅದರಲ್ಲಿ, ಆ ನಿಯೋಗದಲ್ಲಿ. ಅವ್ರು ಹೆದರಿಸಿದ್ದಾರೆ? ಹೆದರಿಸೋ ಪ್ರಶ್ನೆನೇ ಇಲ್ಲ. ಈ ದೇಶದ ಪ್ರಜಾಪ್ರಭುತ್ವ ಉಳಿಲಿಕ್ಕೆ, ಸಂವಿಧಾನ ಸಂರಕ್ಷಣೆಗೆ ಈ ಶಾಸಕರೆಲ್ಲ ಯಾರೇ ನಿಂತರೂ ಮುಸ್ಲಿಮರು ಈ ದೇಶಕ್ಕಾಗಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ಮತ ನೀಡ್ತಾರೆ. ನೀವು ಇದನ್ನ ಹೇಳಿ ಅವರನ್ನ ಹೆದರಿಸಿದ್ರು ಅಂತ ಹೇಳಿ ಅದು ತಂದು ಮುಸ್ಲಿಮರಿಗೆ ಹೇಳುದು, ಮುಸ್ಲಿಮರ ಮೇಲೆ ಆರೋಪ ಮಾಡೋದು, ಇದು ಶುದ್ಧ ಸುಳ್ಳು. ಎಲ್ಲ 6 ಜನ ಶಾಸಕರಿಗೆ, ಕಾಂಗ್ರೆಸ್ ನಾಯಕರುಗಳಿಗೆ ಮನೆ ಮನೆಗೆ ಹೋಗಿ ಆಹ್ವಾನ ಕೊಟ್ಟಿದ್ದಿದೆ. ಯಾರಿಗೂ ಹೆದರಿಸಲು ಪ್ರಶ್ನೆ ಇಲ್ಲ. ನೀವು ಆ ಮಾತು ಹೇಳೋದು ಬೇಡ. ವೇದಿಕೆಯಲ್ಲಿ ಭಾಗವಹಿಸಿದವ್ರ ಬಗ್ಗೆ ಏನೇನು ಮಾತಾಡ್ರೆ ಹೇಳೋದು ಬೇಡ. ಈ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿದ್ರೆ ಒಂದು ನಿಮ್ಮದು ಹುಲಿ ಅಂತ ಹೇಳಿ ಏನ್ ಬಿಂಬಿಸ್ಕೊಳ್ತಾ ಇದ್ದೀರಿ. ನಿಮ್ಮೊಂದು 4 ಜನ ಕುಂತವ್ರು ನಿನ್ ಚಪ್ಪಾಳಿ ಬಾರಿಸ್ತಿದ್ದಾರೆ, ಅವ್ರಿಗೂ ಗೌರವ ಬರ್ತದ. ಶಿವಾನಂದ ಪಾಟೀಲ್ರು ಹಚ್ಚಡದ ಅವ್ರ ಪಾಟೀಲ್ರಲ್ಲ ಅಂತ ಹೇಳಿದ್ರಿ. ಇವ್ರು ಹಚ್ಚಡದ ಯಾವಾಗಾದ್ರು? ನೀವು ಹಿರೇಬೇನೂರು ಶುಗರ್ ಫ್ಯಾಕ್ಟರಿ ಮಾಡ್ಬೇಕಾದ್ರೆ 100 ಜನ ರೈತರ ಹೆಸರಿಗೆ ಸಿದ್ದೇಶ್ವರಿ ಬ್ಯಾಂಕ್ನಲ್ಲಿ ಸಾಲ ತಗೊಂಡ್ರೆ 5 ಲಕ್ಷ ರೂಪಾಯಿ. ಇವ್ರ ಮನೆಗೆ ಹೋಗಿ ಇವ್ರಿಗೆ ಕೈಕಾಲು ಬಿದ್ದು DCC ಬ್ಯಾಂಕ್ನಿಂದ ಲೋನ್ ತಗೊಂಡ್ರೆ ಫ್ಯಾಕ್ಟ್ರಿಗೆ. ಆ ಫ್ಯಾಕ್ಟ್ರಿ ಲಾಸ್ ಆದ್ಮೇಲೆ ಶಿವಾನಂದ ಪಾಟೀಲ್ರಿಗೆ ಮುಂದೆ ಮಾಡಿ, ಇದು ನಾನು ಜೊತೆ ಇದ್ದೀನಿ, ನನ್ನ ಕಣ್ಮುಂದೆ ಆಗಿದ್ದೀವೆಲ್ಲ, ಯಾರು ಹೇಳಿದ್ ಹೇಳ್ತಾ ಇಲ್ಲ ನಾ. ಅದು ಮಾರಾಟ ತೆಗೆದ್ರಿ, ಹ್ಯಾಂಗರ್ ಮಾಡಿ ಉಳಿಸಪ್ಪ. ನಿಮ್ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತಂದ್ರೆ ಮುಗಿತ್ ನಿಮ್ ಕತಿ. ಆ ಶುಗರ್ ಫ್ಯಾಕ್ಟ್ರಿ ಒಳಗ ಶಿವಾನಂದ ಪಾಟೀಲ್ರು ಮುಂದಾಗಿ ಅವ್ರ ಒಂದು ಗುಡ್ ವಿಲ್ನಿಂದ ಆ ಫ್ಯಾಕ್ಟ್ರಿ ಮಾರಾಟ ಆಗಿದ್ರಿಂದ ನೀವು ಉಳಿದ್ರಿ, 100 ಕೋಟಿ ಗಳಿಸಿದ್ರಿ. ಆದ್ರೆ ನೀವೇನು ನಿಮ್ಮ ಲಿಂಗಾಯತರ ರೈತರು ಹಿಂದುತ್ವ ಏನು ಓಡಾಡ್ತೀರಿ, ಆ ರೈತರ ಹೊಲಗಳ ಮೇಲೆ ಸಾಲ ತಗೊಂಡಿದ್ರಿ ನೀವು ಬ್ಯಾಂಕ್ನಲ್ಲಿ. ಸಾಲ ನೀವು 1 ಟೈಮ್ ಸೆಟಲ್ ಮಾಡಿ ಏನೇನು ಮಾಡಿ ಮುಟ್ಸಿದ್ರಿ. ಆದ್ರೆ ರೈತರಿಗೆ ನೀವು 100 ಕೋಟಿ ಗಳಿಸಿದ್ರಲ್ಲ, ಅದ್ರೊಳಗೆ ನೀವು 1 ರೂಪಾಯಿನೂ ಕೊಡ್ಲಿಲ್ಲ. ಇದು ನಿಮ್ಮದು ಹಿಂದೂ ಪ್ರೇಮ.
ನೀವು ಶಾಸಕರಾದ ಬಳಿಕ ಎಷ್ಟು ಜನರಿಗೆ ಹಿಂದೂಗಳ ಬಗ್ಗೆ ಯೋಜನೆಗಳನ್ನು ಮಾಡಿದಿರಿ, ಏನೇನು ತಂದಿದಿರಿ, ಏನು ಒಳ್ಳೇದು ಮಾಡಿದಿರಿ? ಬಾಯಲ್ಲಿ ಹಿಂದುತ್ವ, ಹಿಂದೂಗಳು, ಹಿಂದುತ್ವ, ಹಿಂದುತ್ವನ ಸಂಜೀತನ, ಬೆಳಗ್ಗೆ ಎದ್ದ ಕೂಡಲೇ ಸಂಜೀತನ ಹಿಂದುತ್ವ, ಹಿಂದೂಗಳು. ಮುಸ್ಲಿಮರಿಗೆ ಏನು ಮಾಡ್ಲಿಕ್ಕೆ ಬಿಡ್ರಿ ನೀವು, ಅವ್ರಿಗೆ ಏನು ಒಳ್ಳೇದು ಮಾಡ್ರಿ, ಅದು ಒಂದು ಬಹಿರಂಗವಾಗಿ ಹೇಳ್ರಿ. ಶಿವಾನಂದ ಪಾಟೀಲ್ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬಾಗೇವಾಡಿಗೆ ಹೋಗಿದ್ದಾನೆ, ನೀವೇನು ಸತ್ಯ ಹರಿಶ್ಚಂದ್ರನ ಇದ್ರೊಳಗಿನ ಬಿದ್ದೀರ? ನೀವು ಮೊದಲು ಏನಿದ್ರಿ? ಲಾರಿ ಕ್ಲೀನರ್ ಇದ್ರಿ, ಡ್ರೈವರ್ ಇದ್ರಿ. ಮತ್ತೆ ಇಷ್ಟೆಲ್ಲ ಸಾಮ್ರಾಜ್ಯ ಹೆಂಗಾಯ್ತು? ಭ್ರಷ್ಟಾಚಾರ ಮಾಡ್ಲಾರ್ದೆ ಮಾಡಿದಿರ? ನಾನು ಭ್ರಷ್ಟಾಚಾರ ಹೇಳ್ತೀನಿ, ನಾ ಅದು ಹೇಳ್ತೀನಿ, ನಾನೇ ಒಬ್ಬ ಶ್ರೇಷ್ಠ, ಉಳಿದೋ ತಾಯ್ಗಂಡ್ರದಾರೆ. ತಾಯ್ಗಂಡದ ಅರ್ಥ ಏನಾದ್ರೂ ಗೊತ್ತಿದೆ ನಿಮಗ? ತಾಯ್ಗಂಡದ ಅರ್ಥ ಏನಂದ್ರ, ಯಾರು ವಿಶ್ವಾಸ ಇಟ್ಟಿದ್ದನ್ನ ದ್ರೋಹ ಮಾಡ್ತಾರ ಅವನಿಗೆ ತಾಯ್ಗಂಡ ಅಂತಾರ. ಯಾರು ತಾಯ್ಗಂಡಿಲ್ಲ ಜಗತ್ತಿನಲ್ಲಿ. ತಾಯ್ಗಂಡ ಯಾರಿಗಂತಾರ? ಯಾರು ವಿಶ್ವಾಸ ಇಟ್ಟಿರ್ತಾರೋ ನನ್ನ ಮೇಲೆ, ನಾನು ಅದನ್ನು ದ್ರೋಹ ಬಗ್ದ್ರೆ ತಾಯ್ಗಂಡ ಅನ್ಬೇಕು. ಅದಕ್ಕೆ ನೀವು ನಿಮ್ಮ ಜೀವನ ಪರ್ಯಂತ ಅದೇ ಕೆಲಸ ಮಾಡಿದಿರಿ, ದ್ರೋಹ ಬಗೆಯುವುದು, ತಾಯ್ಗಂಡತನ ಕೆಲಸನೇ ಮಾಡಿದಿರಿ ನೀವು. ರೈತರನ್ನಲ್ಲಿ ಹಿರೇಬೇನೂರು ಶುಗರ್ ಫ್ಯಾಕ್ಟ್ರಿನಲ್ಲಿ ಮೋಸ ಮಾಡಿ ಅವ್ರ ಹೆಸರಿಗೆ ಸಾಲ ತಗೊಂಡು ನೀವು ಲಾಭ ಮಾಡ್ಕೊಂಡ್ರಿ. ಇದೇನು ತೋರಿಸ್ತದೆ? ಮೋಸ ಮಾಡಿಲ್ವ ಅವ್ರಿಗೆ? ನೀವು ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಯಾವುದು ಹಿಂದೂ ಮುಸ್ಲಿಂ ಇರ್ಲಾರ್ದೇನೆ ಎಲ್ಲರೂ ನಿಮಗೆ ಬೆಂಬಲ ಕೊಟ್ಟರು. MP ಎಲೆಕ್ಷನ್ದಲ್ಲಿ, MLA ಎಲೆಕ್ಷನ್ದಲ್ಲಿ. ಬಣಜಿಗರ ಮಕ್ಕಳು ಓಟ್ ಬ್ಯಾಡ, ನನಗೆ ಸೊಳೆ ಮಕ್ಕಳದು. ಬಣಜಿಗರಿಂದನೇ ಬೆಳೆದಿದ್ದೀರಿ ನೀವು, ಬಣಜಿಗರಿಂದನೇ ಈ ಲೆವೆಲ್ ಬಂದಿದ್ದೀರಿ. ಈಗ ಅವ್ರು ಓಟ್ ಬ್ಯಾಡ ಅಂತ ಬಹಿರಂಗವಾಗಿ ಹೇಳ್ತೀರಿ. ಇದು ತಾಯ್ಗಂಡತನ ಅಲ್ವಾ? ನೀವು ಪುರಾ ನಿಮ್ ಕತೆ ಮುಗಿದಿತ್ತು. BJP ಹೊರಗೆ ಹಾಕಿದ್ರು, MLC ನಿಂತ್ರಿ. ಇದೇ ಎಲ್ಲಾ ಶಾಸಕರು ಶಿವಾನಂದ ಪಾಟೀಲ್ರ ಮನೆಗೆ ಹೋಗಿ ಸಹಾಯ ಬೇಡಿದ್ರಿ. ಜಿಲ್ಲೆಯ ಒಂದು ಪ್ರತಿಷ್ಠೆಗೋಸ್ಕರ, ಜಿಲ್ಲೆಯ ಕ್ಯಾಂಡಿಡೇಟ್ ಎರಡನೇ ಕ್ಯಾಂಡಿಡೇಟ್ ಇರ್ಲಾರ್ದಕ್ಕ ಎಲ್ಲಾ ಪಾಟೀಲ್ರು, ಎಲ್ಲಾ MLAಗಳು ನಿಮ್ಗೆ ಬೆಂಬಲ ಕೊಟ್ಟು MLC ಆರಿಸ್ ತಂದ್ರು. ಮತ್ತೆ ಅವ್ರಿಗೆ ವಿರುದ್ಧ ಮಾತಾಡ್ತೀರಿ. ಇದು ತಾಯ್ಗಂಡತನ ಅಲ್ವಾ? ಯಾರು ತಾಯ್ಗಂಡ್ರು ನಿರ್ಣಯ ಆಗ್ಬೇಕಲ್ಲ. ನಿಮ್ಮ ಕತೆ ಮುಗಿದಿತ್ತು, BJPನಲ್ಲಿ ಹೊರಗೆ ಹಾಕಿದ್ರು. ಮತ್ತೆ ಯಡಿಯೂರಪ್ಪನವ್ರು ಕೈಕಾಲು ಹಿಡಿದು ಯಾರ್ಯಾರಿಗೆ ಹಿಡಿದು ಅವ್ರಿಗೆ ಹಿಡಿದು BJPಗೆ ಸೇರಿದ್ರಿ. ಮತ್ತೆ ಅವ್ರ ಟಿಕೆಟ್ ಕೊಟ್ಟು ನೀವು ಶಾಸಕರು ಮಾಡಿದ್ರು. ಮತ್ತೆ ಅವ್ರಿಗೆ ತಂದೆ ಮಗನಿಗೆ ಬೈಕೋತ್ರಿಗೆ ಹೇಳ್ತಾ ಇದ್ದೀರಿ. ಇದು ತಾಯ್ಗಂಡತನ ಅಲ್ವಾ? ತಾಯ್ಗಂಡತನದ ಅರ್ಥ ಇದು. ನಿಮ್ಗೆ ತಾಯ್ಗಂಡತನದ ಅರ್ಥ ಗೊತ್ತಿಲ್ಲ, ನಾ ತಿಳಿಸಿ ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲೂ ಇಲ್ಲದ ನಾಲಿಗೆ ಏನೇನೋ ಮಾತಾಡ್ತಾ ಇದೆ. ಬಸವಣ್ಣನವರು ಅನ್ಯಾಯ ಅಂತ ಹೇಳ್ತೀರಿ. ಒಂದು ಮಾತರೆ ಬಸವಣ್ಣನವ್ರದ್ದು ನೆನಪಿದೆ ನಿಮಗ? ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದ್ರೂ ಅಳಿಯಲು ಬೇಡ. ಇವು ಬಸವಣ್ಣನವರು ಹೇಳಿದ ಮಾತುಗಳಿವು. ಇವು ನೆನಪದ ನಿಮಗ? ನೀವು ಬೆಳಿಗ್ಗೆ ಎದ್ರೆ ಸಂಜೀತನ ಇದ್ರನ್ನೇ ಹಳಿಯೋದು. ನೀವು ಬೆಳಿಗ್ಗೆ ಎದ್ದು ಸಂಜೀತನ ಇದ್ರ ಹಳಿಯೋದು ಬಿಟ್ರೆ ಮತ್ತೊಂದು ಗೊತ್ತೇ ಇಲ್ಲ ನಿಮಗೆ. ಸುಳ್ಳೇ ಹೇಳೋದು. ಖುಷಿಯನ್ನು ನುಡಿಯಲು ಬೇಡ, ಇದು ಸುಳ್ಳೇ ಹೇಳೋದು. ಇವು ಯಾವ ನಿಮ್ಮ ತಲೆಗೆ ಹೋಗೋದಿಲ್ಲ. ಇವು ಬರೇ ಹಿಂದೂ, ಮುಸ್ಲಿಂ, ಪಾಕಿಸ್ತಾನ್, ನೀವೊಬ್ಬರೇ ಸಾಚ. ಯಶವಂತರಾವ್ ಗೌಡ್ರ ಬಗ್ಗೆ ಮಾತಾಡಿದ್ರಿ. ಯಶವಂತರಾವ್ ಗೌಡ್ರದು ಒಂದು ಸ್ವಲ್ಪನು ರಾಜಕೀಯದಲ್ಲಿ ಒಬ್ಬ ಬದ್ಧತೆಯುಳ್ಳ ರಾಜಕಾರಣಿ, ಆಧ್ಯಾತ್ಮಿಕತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಬ್ಬ ರಾಜಕಾರಣ ಮಾಡಂತ ಮನುಷ್ಯ ಯಶವಂತರಾವ್ ಗೌಡ್ರು. ಇವತ್ತು ಇಂಡಿ ಮತಕ್ಷೇತ್ರ ಹೋಗಿ ನೋಡ್ರಿ, ಇಲ್ಲಿ ಒಂದು ಬಹಳ ಕಡಿಮೆ ಸಮಾಜ ಇರಂತ ಒಬ್ಬ ವ್ಯಕ್ತಿ ಇವತ್ತು ಸತತವಾಗಿ ಅವರು 40 ವರ್ಷಗಳ ಕಾಲ ಆರಿಸಿ ಬರ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿ ತೋಟ ಮಾಡಿದ್ದಾರೆ. ಅಲ್ಲಿ ಭೀಮಾ ತೀರದ ಹಂತಕರನ್ನು ಲೇಬಲ್ ಅನ್ನು ಕಡಿಮೆ ಮಾಡಿದ್ದಾರೆ. ಹಣೆಪಟ್ಟಿಯನ್ನು ಕಳೀತಾ ಇದ್ದಾರೆ. ಅದಕ್ಕೆ ಅಲ್ಲಿ ಹೋಗಿ ನೋಡ್ರಿ. ಕೂಪ ಮುಂಡೋಗ್ ತರ ನೀವು ನಿಮ್ಮದೇ ಜಗತ್ತಿನಲ್ಲೇ ಕೂತು ಮಾತಾಡ್ತಾ ಇದ್ರಿ ಬೇರೆದವ್ರಿಗೆ. ಯಶವಂತರಗೌಡ್ರ ಬಗ್ಗೆ ಒಂದು ಸಮಾರಂಭದಲ್ಲಿ ರಾಜ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ SC ಮಾದೇವಪ್ಪನವರು ಒಂದು ಮಾತು ಹೇಳಿದ್ರು. ಯಾಕೆ ಹೇಳೋ ಸಂದರ್ಭ ಅದು ಹೇಳ್ತೀನಿ ನಾ. ಅವ್ರಿಗಿಂತಲೂ ಮೊದಲು ಭಾಷಣ ಮಾಡಿದ ಯಶವಂತರಾಯಗೌಡರು ಈಗಿನ ಪರಿಸ್ಥಿತಿಯಲ್ಲಿ ರಾಜಕಾರಣ ಬಹಳ ಸಮಸ್ಯೆ ಇದೆ, ಅದರ ಮಟ್ಟ ಇಳಿತಾ ಇದೆ, ನನಗಿನ ಮೇಲೆ ರಾಜಕಾರಣ ಸಾಕು, ನಾ ರಾಜಕಾರಣ ಮಾಡಂಗಿಲ್ಲ ಅನ್ನೋ ಭಾವನೆ ಬಂದಿದೆ ನನಗಂತ ಹೇಳಿದಾಗ ಏನ್ ಹೇಳಿದ್ರು,
ಯಶವಂತರಾಯಗೌಡ್ರೆ, ನೀವು ರಾಜಕಾರಣ ಬಿಟ್ಟ ದಿವಸ ಭೀಮಾ ನದಿಯಲ್ಲಿ ಕೆಂಪು ನೀರು ಹರಿತದೆ, ಬಿಳಿ ನೀರು ಹರಿಯುವುದಿಲ್ಲ, ಅದಕ್ಕೆ ನಿಮ್ಮಂತೂ ರಾಜಕೀಯದಲ್ಲಿ ಇರ್ಬೇಕಂತ ಹೇಳಿದ್ರು. ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಹೇಳ್ತೀರಂದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ನಾ ಹೇಳ್ತೀನಿ. ಇವತ್ತು ನೀವೆಲ್ಲ ಕಳೆದು ಬಿಟ್ಟು ನಿಂತಿದ್ದೀರಿ. ಇದೆಲ್ಲ ನಿಮ್ಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ, ಪ್ರಜ್ಞೆ ಇದ್ರೆ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ತಕ್ಷಣನೇ ಪ್ರತಿಕ್ರಿಯೆ ನೀಡಬಾರ್ದಾಗಿತ್ತು. ಪ್ರತಿಕ್ರಿಯೆ ನೀಡುವುದಲ್ಲ, ಇಲ್ಲಿ ತರ ನೀವು ರಾಜೀನಾಮೆ ಕೊಡ್ಬೇಕಾಗಿತ್ತು. ನೀವು ಹೋಗಿ ಅವಾಗ ನಿಮ್ಮ ಹತ್ರ ಏನಾದ್ರು ಇದೆ ತಿಳ್ಕೊತಿದ್ದೀವಿ ನಾವು. ನೀವು ರಾಜೀನಾಮೆ ಯಾಕೆ ಕೊಡಬಾರ್ದು? ನೀವು ಅವ್ರಿಗೆ ಚಾಲೆಂಜ್ ಮಾಡಿದಿರಿ, ನೀವು ರಾಜೀನಾಮೆ ಕೊಡಿ. ಏನ್ ಹೇಳಿದ್ರಿ ನೀವು? ಕಾಶ್ಯಪ್ಪನವ್ರಿಗೂ ಶಿವಾನಂದ ಪಾಟೀಲ್ ನಾನು ಬಸವನ ಬಾಗೇವಾಡಿ ಮತ್ತು ಹುನಗುಂದಲ್ಲಿ ಸೋಲಿಸ್ತೀನಿ ಅಂತ ಹೇಳಿದಿರಿ. ನಾಲ್ಗೆಗೆ ಬೆಲೆ ಇಲ್ವಾ? ನಿಮ್ಮ ನಾಲ್ಗೆ ಹರಿಬಿಡ್ತಾ ಇದ್ದೀರಿ. ಹಳ್ಳಿ ಕಡೆ ಎತ್ತುಗಳಿಗೆ ನಾಲ್ಗೆಗೆ ಮುಳ್ಳು ಬಂದ್ರೆ ಏನ್ರ ಆದ್ರೆ ಏನ್ ಮಾಡ್ತಿದ್ರು ಬಹುತೇಕ ನಿಮ್ ಬಹಳ ಮಂದಿ ಗೊತ್ತಿಲ್ಲ. ಏನು ಹಚ್ಚಿ ತಿಕ್ತಿದ್ರು ಅದಕ್ಕೆ. ಅಲ್ಲ, ಅದು ಹೇಳೋದು ಬೇಡ. ಅದು ಹೇಳಿದ್ರೆ ಮತ್ತೆ ಅವ್ರದ್ದು ನಮ್ಮ ಎತ್ತುಗಳದು ಗೌರವ ನಾವು ಕಾಪಾಡ್ಬೇಕಾಗ್ತದ. ನಿಮಗೆ ಅದರಲ್ಲಿ ಹಚ್ಚಿ ತಿಕ್ಕಬೇಕಂತ ವಿಚಾರ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ನಾಲ್ಗೆಗೆ ರೋಗ ಬಂದ್ಬಿಟ್ಟದ, ಮುಳ್ಳು ಬಂದವ ನಿಮ್ಮ ನಾಲ್ಗೆಗೆ. ನಾಲ್ಗೆಯನ್ನು ಸ್ವಚ್ಛ ಮಾಡಿ ಇಟ್ಕೊಳ್ರಿ. ಹೇಳುವುದು ಆಚಾರ, ತಿನ್ನೋದು ಬದನಿಕಾಯಿ ನೀವು ಮಾಡ್ತಾ ಇದ್ದಿದ್ದು. ಹಿಂದುತ್ವ ಅರ್ಥ ಏನೇ ಗೊತ್ತಾ ನಿಮಗ? ಹಿಂದೂ ಅಂದ್ರೆ ಏನು, ಹಿಂದುತ್ವ ಅಂದ್ರೆ ಏನು ಅರ್ಥ ಗೊತ್ತಿಲ್ಲ ಅಂದ್ರೆ ಬರೀ ನಾವು ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಆದೇಶಗಳು ಇಟ್ಕೊಂಡು ಹೇಳ್ತೀವಿ. 2 ಸುಪ್ರೀಂ ಕೋರ್ಟ್ ಆದೇಶ ಇದಾವೆ. ಹಿಂದೂ ಅಂದ್ರೆ ಒಂದು ಧರ್ಮ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಒಂದ್ಸಲ. ಅದನ್ನ ಮತ್ತೆ ಕೆಲವರು ಕೂಡಿ ನ್ಯಾಯಮೂರ್ತಿ ವರ್ಮಾ ಅವರು ಅಂತ ಜಡ್ಜ್ ಇದ್ರು ಸುಪ್ರೀಂ ಕೋರ್ಟ್ಗೆ, ಅವ್ರ ಹತ್ರ ಹೋಗಿ ಮತ್ತೊಂದು ರಿವ್ಯೂ ಪಿಟಿಷನ್ ಹಾಕಿದಾಗ ಅವರು ಹಿಂದೂ ಅಂದ್ರೆ ಹಿಂದೂ ಧರ್ಮ ಅಲ್ಲ, ಹಿಂದುತ್ವ ಈ ದೇಶದ ಸಿಸ್ಟಮ್ ಅಂತ ಹೇಳಿದ್ರು. ಹಿಂದುತ್ವ ಅಂದ್ರೆ ಏನು? ಈ ದೇಶದಲ್ಲಿ ವಾಸಿಸುವ, ಈ ದೇಶದಲ್ಲಿ ಇರುವ ಜನ ವೇಷ ಭೂಷ ಭಾಷಣ ಜೀವನ ಪದ್ಧತಿ, ಇದು ಹಿಂದುತ್ವ. ಇದರೊಳಗೆ ಎಲ್ಲಾ ಧರ್ಮಗಳು ಬರ್ತವೆ. ಹಿಂದೂ ಮುಸ್ಲಿಮರು ಕ್ರಿಶ್ಚಿಯನ್ರು ಎಲ್ಲರೂ ಒಂದೇ ಭಾಷೆ ಇದೆ, ಕಾಮನ್ ಭಾಷೆ. ಎಲ್ಲರದು ವೇಷಗಳು ಒಂದೇ ಇದಾವೆ. ಮೊದಲು ಎಲ್ಲರೂ ಧೋತ್ರ ಟೊಪ್ಪಿಗೆ ರುಮಾಲು ಸುತ್ತಿದ್ರು, ಎಲ್ಲರೂ ಪ್ಯಾಂಟ್ ಎಲ್ಲ ಒಂದೇ ತರ ಇದೆ. ಇದು ಹಿಂದುತ್ವ. ಬದುಕುವುದು ಬಾಳುವುದು ಸಿಸ್ಟಮ್ಗೆ ಹಿಂದುತ್ವ ಅಂತ ಹೇಳಿದ್ದಾರೆ. ನೀವು ಅದನ್ನೇ ಇಟ್ಕೊಂಡು ಸುಳ್ಳು ಹೇಳುವುದೇ ಹೇಳುದು. ಹಿಂದೂಗಳಿಗೆ ಮೋಸ ಮಾಡಿದಿರಿ ಹೊರತಾಗಿ ನೀವು ಉಳಿದವ್ರಿಗೆ ಏನ್ ಮಾಡಕ್ಕಾಗಿಲ್ಲ ನಿಮ್ಮ ಕೈಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರು ಕೊನೆಯ ಮುಸ್ಲಿಮರು ದೇಶ ಬಿಟ್ಟು ಹೋಗ್ಬೇಕಂತ ಹೇಳಿ ಬರೆದಿದ್ರು. ನಿಮ್ಮ ಹತ್ರ ದಮ್ ಇದ್ರೆ ಚಾಲೆಂಜ್ ಮಾಡ್ತೀವಿ, ಎಲ್ಲಿದೆ ಎಲ್ಲಿ ಓದಿದ್ರಿ ತಗೊಂಡು ಬರ್ರಿ. ಮುಸ್ಲಿಮರಿಗೆ ದೇಶ ಬಿಟ್ಟು ಹೋಗ್ಬೇಕಂತ ಹೇಳಿ ಪಾರ್ಟಿಷನ್ ಬಗ್ಗೆ, ದೇಶ ವಿಭಜನೆ ಬಗ್ಗೆ ಎಲ್ಲರೂ ಬಾಬಾ ಸಾಹೇಬರು ಒಂದು ಅಕ್ಷರ ಎಲ್ಲರೂ ಬರ್ದಿದ್ರು ತಗೊಂಡು ಬರ್ರಿ. ನೀವು ಹೇಳಂತ ವಿಷಯ ಬರ್ದಿದ್ರ. ನೀವು ದಲಿತರನ್ನು ಓಲೈಸಲಿಕ್ಕ ಅಂಬೇಡ್ಕರ್ ರಕ್ತ ಹರಿತಾ ಇದೆ ಅಂತ ಹೇಳುದು, ಇನ್ನೊಂದು ಕಡೆ ಹೋಗಿ ಅದು ಹೇಳುದು. ಎಷ್ಟು ಜನ ದಲಿತರನ್ನ ನೀವು ಏನೇನು ಮಾಡಿದಿರಿ? ಎಷ್ಟು ಜನ ದಲಿತರು ನಿಮ್ಮ ಪಿರಿಯಡ್ದಲ್ಲಿ ಸುಧಾರಿಸಿದ್ದಾರೆ 35 ವರ್ಷಗಳ ರಾಜಕಾರಣದಲ್ಲಿ? ಬಾಯಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತೊಗೊಳ್ಳೋದು ಅಷ್ಟೇ. ಬುರುಡೆ